Hello everyone. Let us see question number 15. To make iron to be hard and strong. Iron ಅನ್ನ hard ಮತ್ತೆ strong ಮಾಡ್ಲಿಕ್ಕೆ ನೋಡೋಣ. Option A, carbon is added to pure iron. Option B, zinc is added to pure iron. Option C, fused with some other metals. Option D, anodization will be done. Okay. C, iron is when it is in its pure form, it is very soft. ಅದು ಸಾಫ್ಟ್ ಆಗಿರುತ್ತೆ. ಅದನ್ನ ನಮ್ಗೆ ಬೇಕಾಗಿ ಶೇಪಿಗೆಲ್ಲ ತಗೊಬರ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ನಾವು ಹಾರ್ಡ್ ಅಂಡ್ ಸ್ಟ್ರಾಂಗ್ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಟು ಆಡ್ ಸಮ್ ಅದರ್ ಕಂಟೆಂಟ್ಸ್ ಟು ಐರನ್. ಪ್ಯೂರ್ ಐರನ್ ಗೆ ಬೇರೆ ಬೇರೆ ಕಂಟೆಂಟ್ಸ್ ಅನ್ನ ಆಡ್ ಮಾಡ್ಬೇಕು. ಅದರಲ್ಲಿ ಹಾರ್ಡ್ ಅಂಡ್ ಸ್ಟ್ರಾಂಗ್ ಮಾಡುವಂತದ್ದು ಯಾವುದು ಅಂದ್ರೆ Option A, carbon is added to pure iron to make iron to be hard and strong. ಕಾರ್ಬನ್ ಅನ್ನ ಪ್ಯೂರ್ ಐರನ್ ಗೆ ಆಡ್ ಮಾಡ್ತಾರೆ. ಯಾಕಂದ್ರೆ ಕಾರ್ಬನ್ ಏನಿದೆ ಅದು ಹಾರ್ಡ್ ಮತ್ತೆ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಇಲ್ಲಿ ಆಪ್ಷನ್ ಬಿ, zinc is added to pure iron. No, this is wrong. Zinc is coated on iron to prevent rusting. ಈಗ ರಸ್ಟ್ ಆಗತ್ತೆ, ನೀವು ನೋಡಿರ್ತೀರಿ. ಐರನ್ ರಾಡ್ ಎಲ್ಲ ಇರುವಂತದ್ದು ಬೇಗ ಬೇಗ ರಸ್ಟ್ ಆಗ್ಬಿಡುತ್ತೆ. ಅದನ್ನ ತಡಿಲಿಕ್ಕೋಸ್ಕರ ಜಿಂಕ್ ಅನ್ನ ಕೋಟ್ ಮಾಡ್ತಾರೆ. ಆದ್ರೆ ಹಾರ್ಡ್ ಅಂಡ್ ಸ್ಟ್ರಾಂಗ್ ಮಾಡ್ಲಿಕ್ಕೆ ಆಡ್ ಮಾಡುವಂತದ್ದಲ್ಲ. Option C, fused with some other metals. This is also wrong. While forming alloys, just like steel, nickel and nickel and chromium are added to iron. But ಅದೇನ್ ಮಾಡುತ್ತೆ, ಹಾರ್ಡ್ ಅಂಡ್ ಸ್ಟ್ರಾಂಗ್ ಮಾಡೋದಿಲ್ಲ. ಬಟ್ ಸ್ಮಾಲ್ ಅಮೌಂಟ್ ಆಫ್ ಕಾರ್ಬನ್ ಈಸ್ ನೆಸೆಸರಿ ಫಾರ್ ಮೇಕಿಂಗ್ ಇಟ್ ಹಾರ್ಡ್ ಅಂಡ್ ಸ್ಟ್ರಾಂಗ್. Therefore option C is also wrong. Anodization will be done. No, this is also wrong. Carbon is added to pure iron. Option A is correct. Thank you.